ಅಣ್ಣ ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನನ್ನ ಗಂಡಂಗೆ ಹಂಗೇನಿಗೆ ಅವಳಲ್ಲ, ಅವಳು ಎಳ್ಳೆ ಅಂಟಿ, ಅವಳಿಗೆ ಎಲ್ರಿಗೂ ನೀನು ಬುದ್ಧಿ ಕಲಿಸಿ ಈ ಮನೆನಾಗೆ ನಂದೇನೇ ನಡಿಬೇಕು, ಹಂಗೇನೇ ನ್ಯಾಯ ತೀರ್ಮಾನ ಕೊಟ್ಬಿಟ್ಟು ಹೋಗ್ಬೇಕು. ಮದುವೆ ಮಾಡ್ಕೋಬೇಕಾರೆ ಏನು ಹೇಳಿದ್ದೆ ಹೇಳವನು? ಅದಕ್ಕೆ ಅಲ್ವೇನವ ಬಂದಿರೋದು. ಊನಂಗ್ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಹಿಂಗ್ ಮಾಡ್ಬಿಡದ. ನಂಗೆ ಎಷ್ಟು ಬೇಜಾರಾಗತ್ತಿಲ್ಲ ಹೇಳು. ಊನಂಗ್ ನೋಡ್ಕೊತಾನಂತೆ ಊನಂಗೆ ಕಳ್ಳನ್ ಮಗ ಹಿಂಗ ನೋಡ್ಕೊಳ್ಳೋದು. ಊನಂಗೆ ಎಷ್ಟು ಬೇಜಾರಾಯ್ತೈತಿ ಅಂದ್ರೆ ನನ್ಗಂತುನುವೆ ಸಿಕ್ಕಾಪಟ್ಟೆ ಬೇಜಾರಾಯ್ತೈತಿ ನನ್ಗಂತುನುವೆ. ಹಿಂಗ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿನಿ ಇರ್ಲ ತಗ. ನೋಡಿ ನಾನು ನೋಡ್ಕೊತೀನಿ ಸರಿಯಾಗಿ. ಹೂ ನೋಡ್ದಂಗ್ ನೋಡ್ಕೊತಾನೋ ಇಲ್ಲ ಅಂದ್ರೆ ಮುಳ್ಳು ನೋಡ್ದಂಗ್ ನೋಡ್ಕೊತಾನೋ ನಾನು ಕೇಳೇ ಬಿಡ್ತೀನಿ ಸರಿಯಾಗಿ. ಕಾಳ್ಬಡ್ಡಿನ ಅಲ್ಲ ಇಂಥ ಕೆಲಸ ಮಾಡೋದವನು. ನೋಡವ ಇದ್ರ ನಿಂದೇನು ತಪ್ಪಿಲ್ಲ ತಾನೇ. ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಸರಿಯಾಗಿ ನ್ಯಾಯ ಕೊಡಿಸ್ಬೇಕಷ್ಟೇ. ನೀನೇ ಬಂದು 4 ದಿನ ನೋಡು, ಈ ಮನೆನಾಗ ನಂಗೆ ಬೆಲೆನೇ ಇಲ್ಲ, ನನ್ನ ಖರ್ಚಿಗೆ ಅಂತೇಳ್ಬಿಟ್ಟು ಕಾಸೇನೇ ಕೊಡೋಕ್ಕಿಲ್ಲ. ಎಲ್ಲ ಅವಳಲ್ಲ ಎಳ್ಳೆ ಎಂಡ್ರು, ಅವಳಿಗೇನೇ ಇಡ್ರು ಸಶ್ಯಾನೆ. ನನಗೆ ಅಂತೇಳ್ಬಿಟ್ಟು 10 ರೂಪಾಯಿ ನನವೇ ಕೊಡೋದಿಲ್ಲ ಗೊತ್ತಾ. ನೋಡು ನಿನ್ನ ಮಾತು ಕೇಳ್ಬಿಟ್ಟೆ ತಾನೇ ಮದುವೆ ಮಾಡ್ಕೊಂಡಿರೋದು. ನೀನು ಹೇಳಿದಕ್ಕೆ ತಾನೇ ಮದುವೆ ಮಾಡ್ಕೊಂಡಿದ್ದು. ಇಲ್ಲ ಕಣ ಮೀ ಸಣ್ಣ ನೋಡ್ಕೊತಾನೆ ಇದಕ್ಕೆ ತಾನೇ ಮದುವೆ ಮಾಡ್ಕೊಂಡಿದ್ದು. ಮತ್ತು ಅದು ಏನು ಮಾಡ್ತೀವಿ ಬಿಡ್ತೀಯೋ ಗೊತ್ತಿಲ್ಲ ನನಗಂತುನ್ವೆ. ಈಗ ನೀನು ಬಾ, ಬಂದ್ಬಿಟ್ಟು ನೀನು ಸುಮ್ಕೆನೆಯ ಅದೇನು ತೀರ್ಮಾನ ಮಾಡ್ತೀಯೋ ಮಾಡ್ಬಾ. ಸರಿ ನೋಡಿ ಒಳಗಡಿಕೆ. ಇಬ್ರು ಮಕ್ಕಳು ನಿಕ್ಕೊಂಡು ನೀನು ಹಿಂಗೆಲ್ಲ ನನಗೆ ಮಾಡ್ಕೊಂಡು ತೋರ್ ಮನೆಗೆ ಬಂದ್ಬಿಟ್ಟಿದ್ರೆ ತೋರ್ ಮನೆಯಾಗ ಜನ ಏನು ಅನ್ಕೊಳಕಿಲ್ಲ ಹೇಳು. ನೋಡಿ ಬಾಣ ಬಾ ಕುಂತ್ಕ ಬಾಣ. ಸರಿ ಕಣವ, ಕರಿ ನಿನ್ ಗಂಡನ ಮಾತೆ ಆಡ್ಬಿಡಣ. ಯೋನು ಎತ್ತ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದ ನಮ್ಗೂನುವೆ. ನಾನು ಹೊಸಿ ಬುದ್ಧಿ ಹೇಳ್ಬಿಟ್ಟು ಕಳಿಸ್ತೀನಿ. ಯೋನಾಯ್ತಪ್ಪ ನಿನಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಸಂದಾಗ ಬುದ್ಧಿ ಹೇಳ್ಬಿಟ್ಟು ಹಂಗೋ ಹಿಂಗೋ ಬೊಯ್ಬಿಟ್ಟು ಕಳಿಸ್ತೀನಿ. ಕರಿಯವ ಕರಿ ಹೋಗಿ. ಕರಿತೀನಿ ರಣ. ಅಯ್ಯೋಬ್ಬ ಒಂದ್ ವಾರ ನಮ್ಮ ಮನೆಗೆ ಇರ್ಸ್ಕೊಂಡು ನಮಗೂ ಸಲ್ಕೆಟ್ ಹೋಗ್ಬಿಟ್ಟೈತಿ. ಇಲ್ಲೇ ಬಂದು ಹೆಂಗ ಹೊಸಿ ನ್ಯಾಯ ತೀರ್ಮಾನ ಮಾಡ್ಬಿಟ್ಟು ಬಿಟ್ಟು ಹೋಗೋದೇನಿಯ ವಾಸಿ ಇಲ್ಲೇನೇನಿಯ ಸುಮ್ಕೇನಿಯ ಏನಾದು ಇದು ಅಂತ ಹೇಳ್ಬಿಟ್ಟು ಕುಂತ್ಕೊಳಕಾಯ್ತದ. ಸಾವಾಸನೇನಿಯ ಬೇಡ ಸುಮ್ಕೇನೇನಿಯ. ಇರು ನೋಡೇ ಬಿಡೋಣ ತಗೆ. ಅದೇನು ಎತ್ತೋ ಕೇಳಿ ವಿಚಾರಿಸಿ ಅತ್ತಗೆ ಹೋದ್ರೆ ಆಯ್ತು ತಗೆ. ನಮಗೂ ಸಾಕಾಗೋಗ್ಬಿಟ್ಟೈತಿ. ಎಲ್ಲೋದ್ರು ಈ ವಯಸ್ಸಾದ್ರೂ ತೀರ್ಮಾನ ಮಾಡೋದು ಅದು ಇದು ಏನು ಇದಂತೂ ಆಗದೇ ಇಲ್ಲ. ನಮ್ದಂತೂ ಮುಗಿಯೋದೇ ಕತೆ ಆಗೋಗ್ಬಿಟ್ಟೈತಿ. ಈ ತೀರ್ಮಾನ ಮಾಡ್ತಾನೆ ಇರಬೇಕು ಬಿಡ್ತಾನೆ ಇರಬೇಕು. ಬಾಮಿದ ಸಂದಾಕಿದ್ಯಾ ಇವಾಗ ಬಂದ? ಸಂದಕ್ಕಿದೀವಿ ಬಾಬಾ. ಮತ್ತೆ ನೀವು ಸಂದಕ್ಕಿದ್ದೀರಾ? ಸಂದಕ್ಕೆ ಇದ್ದೀನಿ. ಅಣ್ಣ ನೀನೇನು ಯಾಕೆ ಕೇಳು, ಅವಳು ಯಾವಳನ್ನ ಕಟ್ಕೊಂಡಾಗಿಂದ ನನ್ನ ಕಡೆಗೆ ಏನು ತಲೆನೇ ಕೆಡ್ಸ್ಕೊಳಕಿಲ್ಲ. ನನ್ನ ತಗೇನಿ ಎಲ್ಲ ಅಧಿಕಾರ ಪರಿಕಾರ ಎಲ್ಲ ನನ್ನ ತಗೇನಿ ಇತ್ತು, ಸಂಡಕೇನಿ ಇತ್ತು, ಎಲ್ಲ ಚೆನ್ನಾಗಿ ನಡೀತಿತ್ತು. ಆದರೆ ಇವಾಗ ನೋಡು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ತಲೆ ಕೆಟ್ಟು ಗೊಬ್ಬರಾಗೋಗ್ಬಿಟ್ಟೈತೆ ನನಗಂತೂ. ದೇವ್ರಣ್ಣ ಎಷ್ಟು ಬೇಜಾರಾಯ್ತಾಯ್ತು ನನಗೆ ಅಂತ ಹೇಳಿದ್ರೆ ನೋಡೋಣ ಅನ್ಯಾಯ ಅಂದ್ರೆ ಅನ್ಯಾಯ ಮಾಡ್ತಾವನೆ. ನನಗೆ ಅಧಿಕಾರನೇ ಕೊಡ್ತಿಲ್ಲ. 10,000 ರೂಪಾಯಿ 5,000 ರೂಪಾಯಿ ಖರ್ಚು ಕೊಡ್ತಾ ಇಲ್ಲ ಇವನು. ಕೇಳು ನೀನೇನಿಯ ಯಾಕೆ ಇವನು ಎತ್ತ ಅಂತ ಹೇಳ್ಬಿಟ್ಟು ಕೇಳೋಣ. ಏನ್ ಬಾಬಾ ನಮ್ಮ ಅಕ್ಕನ ಮದುವೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೂವನ್ ತರ ನೋಡ್ಕೊತೀನಿ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಇಂಥ ಕೆಲಸ ಮಾಡೋದು ನಮ್ಮ ಅಕ್ಕನ ನೆಟ್ಟು ನೋಡ್ಕೊಳಕ್ಕಾಗಲ್ವಾ? ಅವಳಿಗೆ ಅದೇನೋ ಖರ್ಚು ಕಾಸು ಕೊಡ್ತಿದ್ದಂಗೆ ಎಲ್ಲ ಚಿಕ್ಕೇನ್ರು ಕೊಡ್ತೀಯಲ್ಲ ನೀನು. ನಿನ್ ತಲೆನಾಗ ಏನೈತಿ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕೇನ್ರು ತಗೊಂಡೋಗಿ ಇಕ್ಕ ಅಂತದ್ ಏನೈತೆ ಏನೋ ಮದುವೆ ಮಾಡ್ಕೊಂಡಿದ್ಯಾ. ನಮ್ಮ ಅಕ್ಕ ಏನಾರ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕೊಟ್ಲು ಇಲ್ಲ ತಾನೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿಲ್ಲ, ಏನು ಮಾಡ್ಲಿಲ್ಲ. ಮತ್ತೆ ಅದ್ ಹೆಂಗ್ ನೀನು ನಮ್ಮ ಅಕ್ಕನ ಸಂದ ಕೊಡ್ಕೊಂಡಿದ್ದಂಗೆ ಕಾಸು ಕೊಟ್ಟಿದ್ದಂಗೆ ಇದು ಮಾಡ್ಕೊಂಡಿದ್ಯೆ. ನೋಡಿ ನಾವೇನ್ ಸುಮ್ನೆ ಬಿಡಕ್ಕಿಲ್ಲ ಅಷ್ಟೇನಿಯಾ. ನಮಗ್ ಗೊತ್ತಿಲ್ದಂಗೆ ಎಳ್ಳೆ ಮದುವೆ ಮಾಡ್ಕೊಂಡಿದ್ಯಾ ನೀನು. ನಮ್ಮ ಅಕ್ಕಂದು ಸಂಸಾರ ನೀನು ಎಲ್ಲ ಹಾಳು ಮಾಡ್ತಾ ಇದ್ದೀಗ ನೀನಂತೂ. ನಾನಂತೂ ಬಿಡಕ್ಕಿಲ್ಲ. ನೋಡುವ ಎಲ್ಲ ತಿಳ್ಕೊಂಡು ಮಾತಾಡು. ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು ಅವಳೆ ತಾನೇ ಮಾಡ್ಸಿದ್ ಮದ್ವೆಯಾ ಮಾಡಿಸ್ಬಿಟ್ಟು ಇವಾಗ ಏನೂ ಗೊತ್ತಿಲ್ಲ ನಂಗೆ. ನಾನೇ ಇವಾಗ ಗೊತ್ತಿಲ್ಲ ನಂಗೆ ನಾಟಕ ಆಡ್ತಾಳಲ್ಲ ಇವಳು. ಇವನು ಗೊತ್ತೇ ಇಲ್ವಾ ಇವಳಿಗೆ? ಮಳ್ಳಿ ಮಿಂಚುಳಿಗೆ ನೋಡಿ ಹಂಗೆ ಹೇಳ್ತಾಳೆ. ಹೋಗ್ಲಿ ಖರ್ಚಿಗೆ ಅಂತೆಲ್ಲ ಕಾಸು ಕೇಳಿದ್ದು. ಏನು ಉಣ್ಣಕ್ಕಲ್ಲ ತಿನ್ನಕ್ಕಲ್ಲ ಆಸ್ಪತ್ರೆಗೆ ತೋರ್ಸಕ್ಕೂ ಅಲ್ಲ. ಇವನು ಕಾಸು ಕೇಳಿದ್ದು. ಕೇಳು ಏನು ಕೇಳೋಳು ಅಂತ ಹೇಳ್ಬಿಟ್ಟು ಊರ ಮುಂದೆ ಬ್ಯಾನರ್ ಹಾಕ್ಸ್ಬೇಕಂತ ಹಬ್ಬಕ್ಕೆ. ಊರ ಮುಂದೆ ಬ್ಯಾನರ್ ಹಾಕ್ಸೋದಕ್ಕೆ ನಂಗೆ 20,000 ಕೊಡು 30,000 ರೂಪಾಯಿ ಕೊಡು ಅಂತಂದ್ರೆ ನನ್ನ ಮಗ ಕೊಡ್ತಾನೆ? ಅದನ್ನ ಏನಂತ ಅನ್ಕೊಬಿಟ್ಟವ್ರ ಅದನ್ನ? ಏನು ಅನ್ಕೊಂಡವ್ರು ಹೇಳು? ಅದೇನು ಅಷ್ಟೊಂದು ಸುಲಭ ಅಂತ ಅನ್ಕೊಬಿಟ್ಟವ್ರ? ಅಣ್ಣ ಯಾರ್ಯಾರಿಗೋ ಕೊಟ್ಟು ಕಳೀತಾರೆ, ಇವನೇನೋ ಮಾಡ್ತಾರೆ ಅಂತದ್ರಾಗೆ ನೀನೇ ಹೇಳು. 20,000 ರೂಪಾಯಿ ದುಡ್ಡು ಕೊಟ್ಟರೆ ನೀನು ಸೌದೋಗ್ಬಿಡ್ತಾನೆ ಯಪ್ಪ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಬಚ್ಚಿಕ್ಕಿರೋದು ಕಣಣ್ಣ ಎಲ್ಲನೂ. ಇಷ್ಟೆಲ್ಲ ಬಚ್ಚಿಕ್ಕಿದ್ರು ನೋಡ್ದ ನನಗೆ ಕೊಡೋಕ್ಕಿಲ್ಲ. ಬಂದು 2 ದಿನಕ್ಕೆ ಮನೆ ಅಧಿಕಾರ ಎಲ್ಲ ಇವನೇನೇ ತಗೊಬಿಟ್ಟು ಮನೆ ಅಧಿಕಾರ ಎಲ್ಲ ಆಟ ಆಡಿಸ್ತಾನೆ. ಎಷ್ಟು ಬೇಜಾರಾಗ್ಬೇಡ ನನಗೆ. ನೀನೇನೇ ಹೇಳೋಣ. ಇವಳೆ ನೋಡೋಣ, ಇವಳೆ ಸುಪ್ತಾತಿ ಸುಬ್ಬಿ ನೋಡಿ ಬಂದು ಅಯ್ಯಯ್ಯೋ ನಮ್ಮ ಮನೆಗೆ ಬಂದಾಗಿಂದ ಇವಳು ನನಗೆ ನೆಮ್ಮದಿ ಇಲ್ದಿದ್ದಂಗೆ ಆಗ್ಬಿಟ್ಟೈತೆ ಕಣಣ್ಣ. ಹೊಸಿನೂ ನೆಮ್ಮದಿ ಇಲ್ಲ. ಮೊದಲು ನನ್ನ ಗಂಡ ಎಲ್ಲ ನೆಮ್ಮದಿಯಾಗಿದ್ವಿ. ಈಗ ಅದು ಏನು ಮಾಡ್ತೀಯೋ ಗೊತ್ತಿಲ್ಲ ಕಣಪ್ಪ. ಅದು ಏನು ಮಾಡ್ತೀಯೋ ನೀನು ಏನು ಬಿಡ್ತೀಯೋ ನನಗಂತೂ ಅದೆಲ್ಲ ಬೇಕಿಲ್ಲ. ಹೆಂಗನ ಮಾಡಿ ನೀನು ಇವ್ರಿಗೆ ಬುದ್ಧಿ ಕಲಿಸಿ ಇವಳನ್ನ ಮನೆಯಿಂದ ಒಟ್ಟಬೇಕಷ್ಟೇನಿಯ. ಇವಳು ಮನೆಗೆ ಮಾತ್ರನೇನಿಯ ಇರಲೇಬಾರ್ದು. ಅಯ್ಯಯ್ಯೋ ಇದೇನು ಅನ್ಯಾಯ? ನಾನು ಮನೆಗಿರಬಾರ್ದು ಅಂತಂದ್ರೆ ಏನರ್ಥ? ನಾನು ಯಾಕೆ ಮನೆಗಿರಬಾರ್ದು? ನನಗೆ ನಿಮ್ಮ ಮನೆಗೆ ಅಧಿಕಾರ ಇಲ್ವಾ? ಅವಾಗ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು ಇವಾಗ ಹಿಂಗೆ ಮೋಸ ಮಾಡೋದ ನೀನು? ಅವಾಗ ಮಾಡ್ಕ ಅಂತ ಹೇಳ್ದೆ ಮನೆ ಬಿಟ್ಟೆಲ್ಲ ಕಳಿಸ್ಬಿಟ್ಟೆ. ಎಲ್ಲ ಎಲೆಕ್ಷನ್ ಮುಗಿಸ್ಕೊಂಡು ನಾವೆಲ್ಲ ಬ್ಯಾರಡ್ ಗೆದ್ದ ಮೇಲೆ ನೀವು ಊರಿಗೆ ಬಂದಿದ್ದೀವಿ. ಸರಿ ಆಮೇಕಿಂದ ಎಲ್ಲ ನ್ಯಾಯವಾಗಿರೋಣ ಅಂತೆಲ್ಲ ಮಾತಾಡಿದ್ದೀವಿ, ಎಲ್ಲ ಒಪ್ಕೊಂಡಿದ್ದೀವಿ, ಎಲ್ಲ ಮುಗ್ದೈತೆ. ಇವಾಗ ನೋಡಿದ್ರೆ ಮತ್ತೆ ನೀನು ಈ ಹಳೆ ಚಾಳಿಯ ಶುರು ಮಾಡ್ಕೊಂಡ್ರೆ ನಾನು ಒಬ್ಳೇನಿಯ ಎಲ್ಲೋಗ್ಲಿ ಮನೆ ಬಿಟ್ಬಿಟ್ಟು ನಂಗೆ ಹಂಗೆಲ್ಲ ಹೋಗಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ. ಏನೇ ಆಗಕ್ಕಿಲ್ಲ ಅಂತೇಳ್ಬಿಟ್ಟು ಮೈಯೆಲ್ಲ ಉರಿಸ್ತೀಗ ನೀನು? ಆಗಕ್ಕಿಲ್ಲ ಅಂತೇಳ್ಬಿಟ್ಟು ನೋಡು
ಸುಮ್ಮನೆ ಇಲ್ಲಿಂದ ಹೋಯ್ತಿರ್ಬೇಕು. ನಮ್ಮ ಅಣ್ಣ ಬಂದವನೇ ನ್ಯಾಯ ಮಾಡಕ್ಕೆ. ನಮ್ಮ ಅಣ್ಣ ಏನು ಸುಮ್ಕೆ ಅಂತ ಅನ್ಕೊಬಿಟ್ಟ. ನಮ್ಮ ಅಣ್ಣನ ಅದಕ್ಕೆ ನೀ ಕರ್ಕೊಂಬಿಟ್ಟು ಬಂದಿರೋದು ನಾನಂತೂ ನ್ಯಾಯಕ್ಕೆ ನಮ್ಮ ಅಣ್ಣ ನ್ಯಾಯ ಕೊಡಿಸ್ಬಿಟ್ಟೆ ನೀವು ಹೋಗೋದು. ಇಲ್ಲಿಂದ ಕದ್ಲಕ್ಕಿಲ್ಲ. ನ್ಯಾಯ ಅಂದರೆ ನ್ಯಾಯ, ನಮ್ಮ ಅಣ್ಣ ನ್ಯಾಯ ಅಷ್ಟೇ ನ್ಯಾಯ. ನೀನೇನು ನಿಮ್ಮ ಅಣ್ಣನ ನ್ಯಾಯ ಕರ್ಸಿದ್ರೆ ನಾನು ನಮ್ಮ ಅಕ್ಕ ಐತೆ ನನಗೆ ಅಣ್ಣ ತಮ್ಮ ಯಾರಿಲ್ಲ. ನಾನು ನಮ್ಮ ಅಕ್ಕನ ಕರ್ಸ್ತೀನಿ ಹೇಳಿ ನ್ಯಾಯಕ್ಕೆ. ನೀನು ಒಬ್ಳೆಲ್ಲ ಕರ್ಸೋದು ನಾನು ನಮ್ಮ ಅಕ್ಕನ ಕರ್ಕೊಂಬಿಟ್ಟು ಬರ್ತೀನಿ ನ್ಯಾಯಕ್ಕೆ. ಅವಾಗ ಗೊತ್ತಾಯ್ತದೆ ನಿನ್ಗೂ. ನಿಮ್ಮ ಮನೆಯವ್ರನ್ನ ಕರ್ಕೊಂಬಿಟ್ಟು ಬಂದ್ಬಿಟ್ಟು ನ್ಯಾಯ ತೀರ್ಮಾನ ಮಾಡಿಸು ಅಂತಾರೆ ಮಾಡಿಸ್ಬಿಡೋದ. ನಾನು ಇವಾಗ ಹೊಂಟೋಗ್ಬಿಡ್ಬೇಕಾ, ಬೀದಿಗೆ ಬಿಡ್ಬೇಕಾ ನಾನು ಇವಾಗ? ನಾನು ಎಲ್ಲ ಸಹಿಸ್ಕೊಂಡು ಅಯ್ಯೋ ಬ್ಯಾಡಪ್ಪ ನೀನು ಗೆದ್ರಕೊಂಡು ನಾನು ಇಲ್ಲಿಂದ ಓಡೈತೀನಿ ಅಂತ ಅನ್ಕೊಬಿಟ್ಟಿದ್ಯಾ? ಇಲ್ಲ, ನಾನು ಕರ್ಸ್ತೀನಿ, ನಾನು ಕರ್ಸ್ಬಿಟ್ಟು ಮಾತಾಡ್ತೀನಿ. ನೋಡಿವಂತೆ ನೀನು ಏನಾಯ್ತದೆ ಅಂತ. ಕರ್ಸೆ ಯಾವಳನ್ನ ಕರ್ಸೋಗೆ. ನ್ಯಾಯ ಅಂದರೆ ನ್ಯಾಯ ಸರಿಯಾಗಿ ನನಗೆ ಗೊತ್ತು. ಯಾವ ನ್ಯಾಯ ಥರ ಹೆಂಗೆ ಮಾತಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ನ್ಯಾಯ ಅಂತೂ ಯಾರು ಏನು ಮಾಡೋಕ್ಕಾಗಿಲ್ಲ ನೋಡು. ಸುಮ್ಕೇನ್ಯಾ ಇಲ್ಲಿಂದ ಮನೆ ಬಿಟ್ಟು ಓಡ್ಸಕಂಟ ನೀನು ಬಿಡೋಕ್ಕಿಲ್ಲ. ಅದಕ್ಕೆ ಬಲ್ವಂತ ಮಾಡ್ಬಿಟ್ಟು ಇವನನ್ನು ಕರ್ಕೊಂಬಿಟ್ಟು ಬಂದಿರೋದಿಲ್ಲ. ಸರಿನಾ? ನಮ್ಮ ಅಣ್ಣನ ಕರ್ಕೊಂಬಿಟ್ಟು ಬಂದಿರೋದು. ನೀನು ಅದು ಯಾರನ್ನು ಕರೆಸ್ತೀಯ ನ್ಯಾಯಕ್ಕೆ? ಕರ್ಸು. ಬೇಡ ಅಂತಂತಾರೆ ಯಾರು? ಇವರೇನ ಇಲ್ಲಿ ನ್ಯಾಯ ಮಾಡೋದು? ಪಂಚಾಯತ್ಗೆ ನ್ಯಾಯ ಹಾಕ್ಬಿಡ್ತೀನಿ ಅಷ್ಟೇ. ಏನೇನು ನೀನು ಒಬ್ಳೆ ಕರ್ಸ್ಬಿಟ್ರೆ ಹೆಂಗೆ ಹೇಳಿ ಇಷ್ಟು ದಿನ ಬಾಯಿ ಮುಚ್ಕೊಂಡು ಇದ್ದೆ ಅಂತ ಹೇಳ್ಬಿಟ್ಟು ಇವಾಗ ನೋಡು ನನ್ನ ಮಗಳು ಬಂದಿದ್ದ ತಕ್ಷಣ ನಿಂಗೆ ಉರ್ದೋಗ್ಬಿಟ್ಟೈತಲ್ವ ನಿಂಗೆ? ಅಯ್ಯೋ ಇವಳು ಮಗಳು ಬಂದ್ಬಿಟ್ಲ, ಇನ್ನು ಏನಿರ್ತದೋ ಏನಿರಕ್ಕಿಲ್ವ ಅಂತ ಹೇಳ್ಬಿಟ್ಟು ನಿಂಗೆ ಉರ್ದುರ್ದು ದೊಯ್ತಾಯ್ತಲ್ವ ನಿಂಗೆ? ನೋಡಮ್ಮ, ನನ್ನ ತಂಗಿ ಏನಂತ ಅನ್ಕೊಂಡಿದ್ಯಾ ನೀನು? ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ? ನಿಂಗೆ ತಲೆಗಿಲೆ ಕೆಡ್ಬಿಟ್ಟೈತೆ ನಿನ್ಗೆ ಅಂತ ಹೇಳ್ಬಿಟ್ಟು ನೋಡು. ಸುಮ್ಮನೆ ಮೊದಲು ನನ್ನ ತಂಗಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು ಅಷ್ಟೇನಿಯಾ. ನೋಡು, ನೀನು ಇವಳೇ ನನ್ನ ದೊಡ್ಡೇನ್ರು ಇಲ್ಲಿ. ನಿನ್ಗೆ ಮ್ಯಾಲಿನ ಕಂಪ್ಲೇಂಟ್ ಆಯ್ತು ಅಂದ್ರೆ ಬೀದಿನಾಗ ಇದ್ಬಿಡ್ತೀಯ ನೀನಂತೂ. ಭಾಳ ಹುಷಾರಾಗಿರ್ಬೇಕು ನೀನಂತೂ. ಸರಿನಾ? ಹಿಂಗೆ ಆದ್ರೆ ನಾಮಂತೂ ಬಹಳ ಕಷ್ಟ ಆಯ್ತದೆ ನೋಡು. ಪಂಚಾಯತ್ಗೆ ಹಾಕ್ಬಿಟ್ರೆ ಇನ್ನೂ ದೊಡ್ಡ ಎಲ್ಲ ಕತೆ ಆಗೋಗ್ಬಿಡ್ತದೆ. ನಮಗೆ ತೀರ್ಮಾನ ಮಾಡ್ಕೋಬೇಕು ಅಂತ ನೀವು ಅನ್ಕೊಂಡ್ರದು. ಇವಾಗ ಏನಾಯ್ತದೆ, ನನ್ನ ತಂಗಿ ಕೈಲೆಲ್ಲ ಜವಾಬ್ದಾರಿ ಕೊಟ್ಟು ನನ್ನ ತಂಗಿ ನೋಡ್ಕೊತಾಳೆ. ನೀವು ಉಣ್ಕೊಂಡ್ ತಿನ್ಕೊಂಡಿರ್ಬೇಕು. ನಿಮ್ಗೇನು ಕಷ್ಟ ಆಯ್ತದೆ? ಕೊಟ್ಬಿಡ್ತಾರೆ, ಎಲ್ಲ ಕಾಸು ಕೊಟ್ಬಿಡ್ತಾರೆ. ಇವಳಿಗೆ ಬ್ಯಾನರ್ ಹಾಕ್ಸಕ್ಕೆ, ಇವಳು ಮಗಳು ಸೋಕಿ ಮಾಡಕ್ಕೆ, ಅದಕ್ಕೂ ಇದಕ್ಕೂ ಬೇಕಾರೆ ಕಾಸು ಬೇಕಾಯ್ತದೆ. ಅದಕ್ಕೂ ಇದಕ್ಕೂ ಬೇಕಾದ್ರೆ ಇರ್ತದೆ ಕಾಸು. ನನ್ನ ಮಗಳಿಗೆ ಸ್ಕೂಲಿಗೆ ಬೇಕು, ಕಾಲೇಜಿಗೆ ಬೇಕು ಅಂತಂದಾಗ ಮಾತ್ರ 10 ರೂಪಾಯಿ ಕಾಸು ಇರೋದಿಲ್ಲ. ಇದು ಎಂಥ ನ್ಯಾಯ ಅಂತ ಹೇಳ್ಬಿಟ್ಟು ಇದನ್ನ ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ಕರೀತಾರೆ ಹೇಳು? ನನಗೆ ಹೆಂಗೆ ಗೊತ್ತಾಯ್ತು ಇವಾಗ, ನನಗೆ ಪಾಪ ಗೊತ್ತಾಯ್ತು ಅಂತ ಹೇಳಿದ್ರೆ ಎಲ್ಲ ತಗೊಂಡೋಗಿ ಎಲೆಕ್ಷನ್ ಅಂತ 5-10 ಲಕ್ಷ ಸುರಿದ್ಬಿಟ್ಟವಳು ಈಗಾಗಲೇ. ನೆನೆಯ ಇನ್ನೂ ಏನು ಮಾಡಬೇಕು ಅಂತ ಅನ್ಕೊಂಡವಳು ನಾ ಕಾಣೆ. ನಾನು 5 ಲಕ್ಷ ಸುರಿತೀನೋ 10 ಲಕ್ಷ ಸುರಿತೀನೋ ಅದನ್ನ ಕಟ್ಕೊಂಡು ನಿನ್ಗೇನ್ಲೇ ಆಗಬೇಕು? ನಾನು ದುಡ್ದಿರೋ ಕಾಸು ನಾನು ಸುರಿತೀನಿ. ನೀನೇನು ದುಡ್ದಿದ್ಯಾ ಬಂದ್ಬಿಟ್ಟಿಲಿ? ಈ ವರ್ಷ ಇಲ್ಲೆಲ್ಲ ದುಡ್ದಿರೋಳು ನಾನು. ಅದನ್ನ ಅರ್ಥ ಮಾಡ್ಕ. ನೀನು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಕೊಟ್ಟು ಇಲ್ಲಿಂದ ಹೋಗಿರೋರು ನಾವು. ನೀನು ಅರ್ಥ ಮಾಡ್ಕ. ಎಲ್ಲ ಬಿಟ್ಕೊಟ್ಬಿಟ್ಟು ಹೋಗಿದ್ದೀವಿ. ನೀನು ಯಾಕೆ ಅರ್ಥ ಮಾಡ್ಕೊತಿಲ್ಲ ಅದನ್ನ? ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಕೊಟ್ಟಿಲ್ವ ನಿಮಗೆ? ಎಲ್ಲ ಬಿಟ್ಕೊಟ್ಟು ಹೋಗಿಲ್ವಾ? ಈಗ ನೋಡು ಹೆಂಗೆ ಹೇಳ್ತಾಳೆ ಅಂತಂದ್ರೆ ಹಂಗೆ ಹೇಳ್ತಾಳೆ. ನೀನು ಸರಿಯಾಗಿ ಇದೆಯಾ ನೀನಂತೂ? ಪರವಾಗಿಲ್ಲ ನೀನಂತೂ. ಓಹೋ ಅವಾಗೆಲ್ಲ ಬಿಟ್ಕೊಟ್ಟು ಹೋಗ್ಲಿಲ್ಲ ಅಂದರೆ ನಿಂತಾಗ ಎಲ್ಲಿ ಬಂದಿರೋದು? ಕಾಸು ಗೀಸಿ ಎಲ್ಲ ಏನು ಕೂಲಿ ಮಾಡ್ಬಿಟ್ಟು ಸಂಪಾದನೆ ಮಾಡಿದ್ದ? ತ್ವಾಟ ಗೀಟ ಐತೆ, ತ್ವಾಟದಾಗೆಲ್ಲ ಬರ್ತದೆ. ಅದನ್ನೇ ತಗೊಂಡು ಮಜಾ ಮಾಡ್ತಾ ಇದೆಯಾ? ಹೇಳು. ನೋಡ್ದಣ್ಣ ಇವಳು ಮೊದಲು ನ್ಯಾಯ ತೀರ್ಮಾನ ಹೇಳಿ ಕಳಿಸ್ಬಿಟ್ಟು ಇವಳಿಗೆ. ಇವಳು ಬೇಕಾಗಿಲ್ಲ. ಇವಳು ಮಗಳನ್ನ ಕಳಿಸ್ಬಿಡ್ಬೇಕು ಅಷ್ಟೇ ನಾವು. ಇವಳನ್ನ ಅಂತೂ ಇಲ್ಲಿ ಇರಿಸ್ಕೊಳ್ಳೇಬಾರ್ದು ಕಣ್ಣ. ಇವಳನ್ನ ಇರಿಸ್ಕೊಂಡಷ್ಟು ನಮಗೆ ಏನೇ ತಲೆನೋವು. ಇವಳನ್ನ ಸುಮ್ಕೆ ಏನೇ ಕಳಿಸ್ಬಿಡು. ಇರು, ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ. ನಾನು ನಮ್ಮ ಅಕ್ಕನ ಕರೆಸ್ತೀನಿ. ಸುಮ್ಕೆ ಇರು. ಯವ್ವ ಯಾಕನಾ ಕಟ್ಕೊಂಡು ಇಬ್ರು ಅಂತ ಅನ್ನಿಸ್ತೈತೆ. ಅಯ್ಯಪ್ಪ ಇವ್ರಿಬ್ರು ಕಿತ್ತಾಡ ನೋಡ್ಬಿಟ್ರೆ ನನಗಂತೂ ಸಾಕಾಗೋಯ್ತದೆ. ಲೇ ಸುಮ್ಕಿರೆ ಅಂದ್ರೂ ಸುಮ್ಕೆ ಏನೇ ಇರಕ್ಕಿಲ್ವಲ್ಲ ಇವಳಂತೂ. ಅಯ್ಯೋ ದೇವ್ರೆ, ನೀವಿಬ್ರು ಕಿತ್ತಾಡ್ತಿದ್ರೆ ಒಂದಲ್ಲ ಒಂದಿನ ಬೀದಿನಾಗ ನಾವು ನಿಂತ್ಕೊಳ್ಳೋದಂತೂ ಗ್ಯಾರಂಟಿ ಫಿಕ್ಸ್ ಆಗೋಗ್ಬಿಟ್ಟೈತೆ. ಬೀದಿನಾಗ ನಿಂತ್ಕೊಂಡು ಗೊಳೋ ಅನ್ಬೇಕಾಯ್ತದೆ ಅಷ್ಟೇ. ಏನಿಯ ಬೀದಿನಾಗ ನಿಂತ್ಕೊಂಡು ಇದೆಲ್ಲನೂ ಬೇಕಾ ನಿನಗೆ? ಏಳು. ನೀವು ನನಗೆ ಬೆಲೆ ಕೊಡೋಕ್ಕಿಲ್ಲ ಅಂದರೆ ಬೀದಿನಾಗೂ ನಿಲ್ಲಿಸ್ತೀನಿ, ಎಲ್ಲಿ ಬೇಕಾದ್ರೂ ನಿಲ್ಲಿಸ್ತೀನಿ. ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋವಷ್ಟು ಟೇಮ್ ನನಗಿಲ್ಲ ರೀ. ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ. ಅಧಿಕಾರ ಎಲ್ಲ ನನಗೆ ಕೊಡಬೇಕಷ್ಟೇ. ಏನಿಯಾ ನಾನು ನೋಡ್ಕೊತೀನಿ. ಆಯಿತು ಕೂರಿಸ್ರಿ. ಅದು ಯಾರನ್ನು ಕರ್ಕೊಬಿಟ್ಟು ಬಂದ್ಬಿಟ್ಟು ಅದೇನು ಕೂರ್ಸೋದು ಏನು ನ್ಯಾಯ ತೀರ್ಮಾನ ಮಾಡ್ತಿರೋ ನಾನು ನೋಡೇ ಬಿಡ್ತೀನಿ. ಅದೇನು ನ್ಯಾಯ ಮಾಡ್ತಿರೋ ಅದೇನು ಕತೆಯೋ ನೋಡೋಣ. ಅಲ್ಲ ಈ ವಯಸ್ಸಾಗಿದೆ ಎಲ್ಲನೂ ಬೇಕನೆ. ಹೆಂಗೋ ನೀನು ಇಬ್ಬರು ಮದುವೆ ಆಗೋ ಮಕ್ಳವೂ ಇನ್ನೇನು ಒಬ್ಳು ಹೆಣ್ಮಗಳವಳಿ, ಇವಳು ಚಿಕ್ಕ ಹೆಂಡತಿ ಮಗಳೊಬ್ಳವಳಿ. ಅವಳು ಮದುವೆ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ಇನ್ನೇನ್ಲೇ ಇರ್ತದೆ ನನಗೂ ನಿಮಗೂ? ಇನ್ನೇನಿರ್ತದೆ? ನೆಮ್ಮದಿಗಿರೋಣ ಬಿಡು, ಉಣ್ಕೊಂಡು ತಿನ್ಕೊಂಡು ಮನೆಗೆ ನಾನು ನೀನು ಅವಳು 3 ಜನ ನೆಮ್ಮದಿಗಿರಕ್ಕೆ ಏನಾಯ್ತದೆ? ನಿನ್ನ ಮಗ ಸೊಸೆ ಹೆಂಗೋ ಅವರು ಒಳ್ಳೆಯರು, ಹೆಂಗೋ ನನಗೆ ಆರಾಮಾಗಿ ನೆಮ್ಮದಿಗವ್ರಿ. ನಾವು ಹಂಗೆ ನೆಮ್ಮದಿಗಿರೋಣ. ಈ ಪಂಚಾಯತ್ಗೆ ಕಿತ್ತಾಟ ಐತೆ ಎಲ್ಲನೂ ಬೇಕೇನೆ. ಬುದ್ರಿ ನಾನು ಹೇಳೋದನ್ನ ಕೇಳು. ಸುಮ್ಕೇಣಿಯಾ ನೋಡಿ, ಸುಮ್ಕೇಣಿಯ ಈ ನ್ಯಾಯ ತೀರ್ಮಾನ ಅಧಿಕಾರವೆಲ್ಲ ಬೇಡ. ಅವಳು ಹಬ್ಬಳದೊಂದು ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡೋಣ. ಸರಿನಾ? ಈಗೆಲ್ಲ ಯಾಕೆ ಸುಮ್ಕೇನೆ? ನೀವು ಹೇಳ್ದಂಗೆ ಕೇಳೋಕ್ಕೆ ನಾನು ತಯಾರಿಲ್ಲ. ನೋಡಿ MLA ಎಲೆಕ್ಷನ್ ಹತ್ರಕ್ಕೆ ಬರ್ತೈತೆ. MLA ಎಲೆಕ್ಷನ್ಗೆ ಬೇರೆ ನಿಂತ್ಕೋಬೇಕು. ನೀವೇನು ಅನ್ಕೊಂಡಿದ್ದೀರ? ನನ್ನ ಸಾಮಾನ್ಯದಳು ಅಂತ ಅನ್ಕೊಬಿಟ್ರೆ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ? ಸಾಧ್ಯನೇ ಇಲ್ಲ. ನಾನು MLA ಆಗಲೇಬೇಕು. ನೋಡಿ ನನಗೆ ಅಧಿಕಾರ ಎಲ್ಲ ಕೊಟ್ಟು ಇವಳನ್ನ ಮನೆ ಬಿಟ್ಬಿಟ್ಟು ಕಳಿಸ್ಬೇಕು ಅಷ್ಟೇನೆ. ಇವಳು ಮಗಳು ಬಂದವಳಲ್ಲ ಅವಳನ್ನು ಇಬ್ರು ಮನೆ ಬಿಟ್ಬಿಟ್ಟು ನೀವು ಕಳಿಸ್ಲೇಬೇಕು. ಅಲ್ಲಿ ಗಂಟ ನಾನು ನ್ಯಾಯ ತೀರ್ಮಾನ ಬಿಡೋದೇ ಇಲ್ಲ. ನನ್ನ ತಮ್ಮನ ಇಲ್ಲೇ ಇರಿಸ್ಕೊಂಡು, ಅಲ್ಲ ನಮ್ಮ ಅಣ್ಣನ ಇಲ್ಲೇ ಇರಿಸ್ಕೊಂಡು ಏನು ಬೇಕು ಅದನ್ನು ಮಾಡ್ತೀನಿ. ಅಲ್ಲ ಬುದ್ರಿ, ಅದು ಇವನು ಎಲೆಕ್ಷನ್ ಒಂದಿಯೇ ಪ್ರೆಸ್ಟೀಜ್ ಕಾರಣ ಪ್ರೆಸ್ಟೀಜು. ನಾನು ಮುಂದೆ ಆ ಜಯ್ಯಕ್ಕ ಗೆದ್ಬಿಟ್ಟವಳೆ. ಅವಳು ಮುಂದೆ ನಾನು MLA ಆಗಲಿಲ್ಲ ಅಂದರೆ ನನಗೆ ಮುರ್ವದಿರ್ತದ. ನೀನೇ ಯೋಚನೆ ಮಾಡು.
ಈಗ ಒಬ್ಬ ಮೈದ ಹಿಂಗೆ ಮಾಡಿ 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 ನೀನು ಎಲ್ಲ ಕಳೆದು ಬಿಸಾಕ್ಬಿಟ್ಟವಳೆ ಇನ್ನೇನು ಮಾಡಂಗಿದೀವಿ ಅವಳು ನೋಡು 10 ಲಕ್ಷ 15 ಲಕ್ಷ ಲೆಕ್ಕನೇ ಇಲ್ಲ ಎಲ್ಲ ಕಡೆ ಮಾಡಾಕ್ಬಿಟ್ಟು ಬಿಸಾಕ್ಬಿಡೋದೇನಿಯ ಲೆಕ್ಕ ಇಲ್ದಿರ ಅಂತವಳು ಇವಳಂತೂ ಹಿಂಗೆ ಮುಳುಗುಸಿ ಮನೆಯೆಲ್ಲ ಒಂದಿನ ಮಾರ್ಬಿಟ್ಟು ತೇಲಿಸ್ಬಿಡ್ತಾಳೆ ಎಲ್ಲನೂ ಅವಾಗ ನಾವು ತಾನೇ ಏನು ಮಾಡೋಕ್ಕಾಯ್ತದೆ ನೀನೇ ಹೇಳು ಅಯ್ಯೋ ನಮ್ಮ ಕರ್ಮವ ಯಾರಿಗೆ ಹೇಳ್ಕೊಳ್ಳಿ ನಮ್ಮ ಕರ್ಮವ ಅಯ್ಯೋ ನೀನು ಒಳ್ಳೆ ತೀರ್ಮಾನ ಮಾಡಕ್ಕೆ ಅಂತ ಬಂದಿದ್ದೀಗೆ ನೀನು ಏನು ತೀರ್ಮಾನ ಮಾಡಿಗೆ ನೋಡಿ ನನಗದೆಲ್ಲ ಗೊತ್ತಿಲ್ಲ ನನಗಂತೂ ಇವಳು ಚೆನ್ನಾಗಿರ್ಬೇಕು ಅಷ್ಟೇ ನೀನಿಯ ನಿಮ್ಮ ಮನೆಗೆ ಮದುವೆ ಮಾಡ್ಕೊಟ್ಟಿದೀವಿ ಅಂತಂದ್ಮೇಲೆ ಇಷ್ಟು ದಿನ ಏನು ಕಂಪ್ಲೇಂಟ್ ಬಂದಿಲ್ಲ ಅಂದಮೇಲೆ ಇವಾಗ ಇನ್ನೇನು ಕಂಪ್ಲೇಂಟ್ ಬರಬೇಕು ಇವಾಗ ಸಂದಾಕಿರ್ಬೇಕು ನಮ್ಮನೆಗೆ ಬಂದು ಒಂದು ವಾರ ಹೊತ್ಕೊಂಡು ಕುಂತ್ಕೊಂಡವಳಿ ಗುಳೋ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಲ್ಲ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟಲ್ಲಿ ಹೊಳ್ತಿದ್ರೆ ಎಷ್ಟು ನೋವಾಯ್ತದೆ ಅಂತ ಹೇಳ್ಬಿಟ್ಟು ಮನೆ ಹೆಣ್ಮಗಳು ನೋಡ್ತಿದ್ರೆ ನೋಡ್ಕೊಂಡು ಕುಂತ್ಕೊಳಕಾಯ್ತದ ನೋಡಿ ನಿಮ್ಗೂ ಯೋಚನೆ ಮಾಡಕ್ಕೆ ಇವತ್ತೆಲ್ಲ ಟೈಮ್ ಕೊಟ್ಟಿದ್ದೀನಿ ಯೋಚನೆ ಮಾಡಿ ನಾಳೆ ಏನ್ ಮಾಡ್ಬೇಕು ಆ ಹೆಂಡ್ತಿನ ಏನ್ ಮಾಡ್ಬೇಕು ಈ ಹೆಂಡ್ತಿನ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಇದೇ ತರ ಗಲಾಟೆ ಮುಂದುವರಿತಾನೆ ಇರ್ತದೆ ಅಷ್ಟೇ ಅಯ್ಯೋ ದೇವ್ರೇ ಒಳ್ಳೆ ಕತ್ತು ಬಂತಲ್ಲ ನಂದಂತೂ ಯಪ್ಪ ಅದಕ್ಕೆ ಎಳ್ಳೆಲ್ ದೋಣಿ ಮೇಲೆ ಕಾಲಿಕ್ಬಾರ್ದು ಒಂದೇ ದೋಣಿ ಮೇಲೆ ಕಾಲಿಕ್ಬೇಕು ಅಂತ ಅನ್ನೋದು ಕಾಲಿಕ್ಬಿಟ್ಟು ಎಳ್ಳೆಲ್ ಇದ್ರ ಮೇಲೆ ತಲೆ ಕೆಟ್ಟೋಗ್ಬಿಟ್ಟೈತೆ ಆಯ್ತು ಯೋಚನೆ ಮಾಡಕ್ಕೆ ನಂಗೆ ಟೈಮ್ ಕೊಡ್ರಿ